ದೇಶದಲ್ಲಿ 2000ನೇ ಇಸ್ವಿಯಿಂದ 2016ರ ಅವಧಿಯಲ್ಲಿ ಮಾಟಮಂತ್ರದ ಸಂಶಯದ ಮೇಲೆ ಸುಮಾರು 2,500ಕ್ಕೂ ಹೆಚ್ಚು ಮಂದಿಯ ಕೊಲೆ ನಡೆದಿದೆ. ಇಲ್ಲಿ ಸಾಕಷ್ಟು ಪಿತೂರಿಗಳಿವೆ. ಯಾರ ಕಣ್ಣಿಗೂ ಕಾಣದ ಮಹಿಳೆಯರ ಮೇಲಿನ ಶೋಷಣೆಗಳಿವೆ. ಮಹಿಳೆ ಲೈಂಗಿಕವಾಗಿ ಸಹಕರಿಸೋಕೆ ಒಪ್ಪದೇ ಇದ್ದಾಗ ಅಥವಾ ವಿರೋಧಿಸಿದಾಗ ಈ ಪುರುಷ ಪ್ರಧಾನ ವ್ಯವಸ್ಥೆ ಆಕೆಯ ವಿರುದ್ಧ ಮಾಟಗಾತಿ ಅನ್ನೋ ಹಣೆಪಟ್ಟವನ್ನ ಅಸ್ತ್ರವಾಗಿ ಬಳಸಿಕೊಳ್ತಾ ಇದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಮಾಟ ಮಂತ್ರ ಅಥವಾ ವಾಮಾಚಾರ ನಡೆಸಿದ್ದಾರೆ ಅಂತ ಸಂಶಯಿಸಿ ಅಮಾಯಕರನ್ನ ಜೀವಂತವಾಗಿ ಸುಟ್ಟು ಹಾಕುವ, ಕೊಲೆ ಮಾಡುವ ಭೀಕರ ಘಟನೆಗಳು ಇತ್ತೀಚೆಗೆ ದೇಶದಲ್ಲಿ ಹೆಚ್ಚಾಗಿ ವರದಿಯಾಗ್ತಾ ಇದೆ. ಮೂಢನಂಬಿಕೆಯಿಂದಾಗಿ ಮಕ್ಕಳನ್ನ ಸೇರಿದಂತೆ ನರಬಲಿ ನೀಡುವಂಥ ದುಷ್ಕೃತ್ಯಗಳು ನಡೀತಾ ಇರುವಂತಹ ನಡುವೆನೆ ಮಾಟ ಮಾಡಿರಬಹುದು ಅನ್ನೋ ಆರೋಪಕ್ಕೆ ಅಮಾಯಕರು ಬಲಿಯಾಗೋದು ಅಧಿಕವಾಗ್ತಾ ಇದೆ. ಇಂಥ ಅಮಾನುಷ್ಯ ಕೃತ್ಯಕ್ಕೆ ಇತ್ತೀಚೆಗೆ 32 ವರ್ಷದ ಮಹಿಳೆ ಮತ್ತು ಆಕೆಯ 2 ತಿಂಗಳ ಹಸುಗೂಸು ಆಹುತಿಯಾಗಿದೆ. ಜಾರ್ಖಂಡ್ನ ಪಶ್ಚಿಮ ಸಿಂಗ್ಭೂಮ್ನ ಕಲಯ್ಯ ಗ್ರಾಮದಲ್ಲಿ ಮಂಗಳವಾರ ತಡರಾತ್ರಿ ಜ್ಯೋತಿ ಸಿಂಕು ಮತ್ತು ಆಕೆಯ 2 ತಿಂಗಳ ಮಗುವನ್ನ ಆಕೆಯ ಕುಟುಂಬ ಸದಸ್ಯರೇ ಸುಟ್ಟು ಕೊಂದಿದ್ದಾರೆ. ಆಕೆ ಮಾಟಮಂತ್ರ ಮಾಡ್ತಾ ಇದ್ಲು ಅಂತ ಆರೋಪಿಸಿದ್ದಾರೆ. ಮಹಿಳೆಯ ಪತಿ 40 ವರ್ಷದ ಕೊಲ್ಹಾನ್ ಸಿಂಕು ಅವರಿಗೆ ತೀವ್ರ ಸುಟ್ಟ ಗಾಯಗಳಾಗಿದ್ದು ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬುಧವಾರ ಈ ಘಟನೆ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಲಾಗಿದೆ. ಶಕ್ತಿ ಯೋಜನೆಯಡಿ ಮಹಿಳೆಯರು ಇಂದು ಹಣದ ಹಂಗಿಲ್ಲದೆ ಸಂಚರಿಸುತ್ತಿದ್ದಾರೆ. ಸಂಕೋಚದ ಬೇಲಿ ಸರಿಸಿ 668 ಕೋಟಿಗೂ ಅಧಿಕ ಉಚಿತ ಪ್ರಯಾಣದ ಮೂಲಕ ಇತಿಹಾಸ ಬರೆದಿದ್ದಾರೆ. ಇದು ಸಾರಿಗೆ ಸಂಸ್ಥೆಗಳ ಆದಾಯ ಹೆಚ್ಚಿಸಿರುವುದಲ್ಲದೆ ದೇಶದಾದ್ಯಂತ ಮಹಿಳಾ ಸಬಲೀಕರಣದ ಸಂದೇಶ ಸಾರಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಕೊಲ್ಹಾನ್ ಸಿಂಕು ಹೇಳುವಂತೆ ಮನೆಯ ಅಂಗಳದಲ್ಲಿ ಸುಮಾರು 12ಕ್ಕೂ ಅಧಿಕ ಮಂದಿ ಸೇರಿದ್ರು. ಮೊದಲ ಪತ್ನಿ ಕೂಡ ಇದ್ರು. ಗುಂಪು ಸಿಂಕುವಿನ 2ನೇ ಪತ್ನಿ ಜ್ಯೋತಿ ಸಿಂಕು ಮಾಟಗಾತಿ ಅಂತ ಆರೋಪಿಸೋಕೆ ಪ್ರಾರಂಭಿಸಿದ್ದಾರೆ. ಮರುದಿನ ಬೆಳಗ್ಗೆ ಪಂಚಾಯತ್ನಲ್ಲಿ ಈ ವಿಷಯ ಮಾತಾಡೋಣ ಅಂತ ಹೇಳ್ತಾರೆ. ಆದರೆ ಯಾರೂ ನನ್ನ ಮಾತನ್ನ ಕೇಳಿಲ್ಲ. ಕೆಲವರು ಪೆಟ್ರೋಲ್ ತಂದು ಸುರಿದು ಬೆಂಕಿನೇ ಹಚ್ಚಿಬಿಟ್ರು. ಜ್ಯೋತಿ ಮತ್ತು ಆಕೆಯ ನವಜಾತ ಶಿಶು ಬೆಂಕಿಯಲ್ಲಿ ಸಜೀವ ದಹನವಾದಾಗಲೇ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನಾನು ನನ್ನ ಬಟ್ಟೆ ಕಳಚಿ ಪ್ರಾಣಾಪಾಯದಿಂದ ಪಾರಾದೆ ಅಂತ ಹೇಳ್ತಾರೆ ಕೊಲ್ಹಾನ್ ಸಿಂಕು. ಸದ್ಯ ಈ ಘಟನೆಗೆ ಸಂಬಂಧಿಸಿದಂತೆ 4ರನ್ನ ಬಂಧಿಸಲಾಗಿದೆ. ಇತರರನ್ನ ಗುರುತಿಸುವ ಪ್ರಕ್ರಿಯೆ ಮುಂದುವರೆದಿದೆ. 2025ರಲ್ಲೂ ಸಹ ಇಂಥ ಘಟನೆಗಳು ದೇಶದಾದ್ಯಂತ ಸುದ್ದಿಯಾಗಿತ್ತು. ಕಳೆದ ಡಿಸೆಂಬರ್ನಲ್ಲಿ ಅಸ್ಸಾಂನ ಕರ್ಬಿ ಆಂಗ್ಲಾಂಗ್ ಜಿಲ್ಲೆಯ ಹೌರಾಘಾಟ್ ಪ್ರದೇಶದಲ್ಲಿ ಗುಂಪೊಂದು ಮಾಟಮಂತ್ರದ ಶಂಕೆಯ ಮೇಲೆ ದಂಪತಿ ಗರ್ದಿ ಬಿರೋವಾ ಮತ್ತು ಮೀರಾ ಬಿರೋವಾ ಅನ್ನೋರನ್ನ ಸುಟ್ಟಾಕಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಮಾರು 20 ಮಂದಿಯನ್ನ ಬಂಧಿಸಲಾಗಿದೆ. ಅದೇ ವರ್ಷ ಜುಲೈಯಲ್ಲಿ ಬಿಹಾರದ ಪೂರ್ಣಿಯಾ ಜಿಲ್ಲೆಯಲ್ಲಿ ವಾಮಾಚಾರದ ಶಂಕೆಯಿಂದ ಒಂದೇ ಕುಟುಂಬದ 5 ಸದಸ್ಯರನ್ನ ಜೀವಂತವಾಗಿ ಸುಟ್ಟಾಕಲಾಗಿತ್ತು. ಹಳ್ಳಿಯಲ್ಲಿ ಮಗುವೊಂದು ಸಾವನ್ನಪ್ಪಿದ್ದಕ್ಕೆ ಇವರೇ ಕಾರಣ ಅನ್ನೋ ಸುಳ್ಳು ಮಾಹಿತಿಯನ್ನ ನಂಬಿ ಇಡೀ ಕುಟುಂಬದ ಕೊಲೆ ನಡೆದಿತ್ತು. ಹೀಗಾಗಿ ಮಾಟಗಾತಿ ಅಂತ ಸಂಶಯಿಸಿ ಕಲ್ಲಿನಿಂದ ಥಳಿಸಿ ಕೋಲಿನಿಂದ ಹೊಡೆದು ಹತ್ಯೆಗೈದಿರುವ ಅದೆಷ್ಟೋ ಘಟನೆಗಳು ವರದಿಯಾಗಿದೆ. ಜಾರ್ಖಂಡ್ನಲ್ಲಿ ಇಂಥ 1-2 ಘಟನೆಗಳು ನಡೆದಿರೋದಲ್ಲ. ವರದಿಗಳ ಪ್ರಕಾರ ಜಾರ್ಖಂಡ್ನಲ್ಲಿ 2001ರಿಂದ 2021ರವರೆಗೆ ಸುಮಾರು 590ಕ್ಕೂ ಹೆಚ್ಚು ಮಹಿಳೆಯರನ್ನ ಇದೇ ರೀತಿ ಮಾಟಗಾತಿಯನ್ನು ಹಣೆಪಟ್ಟಿಯನ್ನು ಕಟ್ಟಿಕೊಳ್ಳಲಾಗಿದೆ. ಇನ್ನು ಬಿಹಾರದಲ್ಲಿ ಇಂದಿಗೂ 75,000 ಮಹಿಳೆಯರನ್ನ ಮಾಟಗಾತಿಗಳು ಅಂತ ಕರೆಸಿಕೊಳ್ಳೋ ಆತಂಕದಲ್ಲಿಯೇ ಬದುಕ್ತಿದ್ದಾರೆ. ಇನ್ನು ರಾಷ್ಟ್ರೀಯ ಅಪರಾಧಗಳ ದಾಖಲೆಗಳ ಬ್ಯೂರೋ NCRB ಮಾಹಿತಿ ಪ್ರಕಾರ ದೇಶದಲ್ಲಿ 2000ನೇ ಇಸ್ವಿಯಿಂದ 2016ರ ಅವಧಿಯಲ್ಲಿ ಮಾಟಮಂತ್ರದ ಸಂಶಯದ ಮೇಲೆ ಸುಮಾರು 2,500ಕ್ಕೂ ಹೆಚ್ಚು ಮಂದಿಯ ಕೊಲೆ ಆಗಿದೆ. ಅಷ್ಟಕ್ಕೂ ಇದು ಬರೀ ಮಾಟಗಾತಿ ಅಥವಾ ವಾಮಾಚಾರದಲ್ಲಿ ತೊಡಗಿರುವಂತಹ ಕುಟುಂಬ ಅನ್ನೋ ಸಂಶಯದಲ್ಲಿ ನಡೆದಿರುವಂತಹ ಕೊಲೆಗಳೇನಲ್ಲ. ಇಲ್ಲಿ ಸಾಕಷ್ಟು ಪಿತೂರಿಗಳಿದೆ. ಯಾರ ಕಣ್ಣಿಗೂ ಕಾಣದ ಮಹಿಳೆಯ ಮೇಲಿನ ಶೋಷಣೆಗಳಿದೆ. ದುರುಳ ಪುರುಷರ ಕಾಮದಾಸೆಗೆ ಸಮ್ಮತಿಸಿದಂಥ ಮಹಿಳೆಯ ಮೇಲೆ ನಡೆಯುವಂತಹ ವಿಚಿತ್ರ ದಾಳಿಗಳು ಇದಾಗಿದೆ. 2020ರ ಅಕ್ಟೋಬರ್ನಲ್ಲಿ ಅಜ್ಮೀರ್ನ ರಾಜಸ್ಥಾನ್ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಸಾರ್ವಜನಿಕ ನೀತಿ, ಕಾನೂನು ಮತ್ತು ಆಡಳಿತ ವಿಭಾಗದ ಸಂಶೋಧನೆ ನಡೆಸ್ತಾ ಇರುವಂತಹ ತನ್ವಿ ಯಾದವ್ ಸಂಶೋಧನಾ ಪ್ರಬಂಧವೊಂದನ್ನು ಪ್ರಕಟಿಸಿದ್ದಾರೆ. ವಿಚ್ ಹಂಟಿಂಗ್, ಅ ಫಾರ್ಮ್ ಆಫ್ ವೈಲೆನ್ಸ್ ಅಗೇನ್ಸ್ಟ್ ದಲಿತ್ ವುಮೆನ್ ಇನ್ ಇಂಡಿಯಾ ಅನ್ನೋ ಈ ಸಂಶೋಧನಾ ಪ್ರಬಂಧ ಮಾಟಗಾತಿಯರು ಅಂತ ಪಟ್ಟ ಕಟ್ಟಿ ಮಹಿಳೆಯರ, ಅದರಲ್ಲೂ ವಿಶೇಷವಾಗಿ ದಲಿತ ಮಹಿಳೆಯರ ಮೇಲೆ ನಡೆಯುವಂತಹ ದೌರ್ಜನ್ಯ, ಸಾಮಾಜಿಕ ಬಹಿಷ್ಕಾರದ ಬಗ್ಗೆ ಬೆಳಕನ್ನು ಚೆಲ್ಲಿದೆ. ಈ ಸಂಶೋಧನಾ ಪ್ರಬಂಧ 2020ರಲ್ಲಿ ಕ್ಯಾಸ್ಟ್, ಅ ಗ್ಲೋಬಲ್ ಜರ್ನಲ್ ಆಫ್ ಸೋಷಿಯಲ್ ಎಕ್ಸ್ಕ್ಲೂಷನ್ ಅನ್ನೋ ಅಂತಾರಾಷ್ಟ್ರೀಯ ನಿಯತಕಾಲಿಕೆಯಲ್ಲೂ ಪ್ರಕಟವಾಗಿದೆ. ಸೊ ಮಾಟಮಂತ್ರದ ಹೆಸರಲ್ಲಿ ಮಹಿಳೆಯರನ್ನ ಗುರಿ ಮಾಡೋದರ ಹಿಂದೆ ಇರುವಂತಹ ಆಸ್ತಿ ವಿವಾದ, ವೈಯಕ್ತಿಕ ದ್ವೇಷ ಮತ್ತು ಪುರುಷ ಪ್ರಧಾನ ವ್ಯವಸ್ಥೆ
ವ್ಯವಸ್ಥೆಯ ಹುನ್ನಾರಗಳನ್ನ ಈ ಪ್ರಬಂಧ ವಿಶ್ಲೇಷಿಸಿದೆ. ಈ ಪ್ರಬಂಧ ಹೇಳುವಂತೆ ಮಾಟ ಮಾಡೋ ಹೆಸರಲ್ಲಿ ಮಹಿಳೆಯರ ಮೇಲೆ ಹಲ್ಲೆ, ಕೊಲೆ ನಡೆಯೋದು ಬರೀ ಮೂಢನಂಬಿಕೆಯನ್ನು ಆಧರಿಸಿರೋದಿಲ್ಲ, ಬದಲಿಗೆ ದಲಿತ ಮಹಿಳೆಯನ್ನ ಹತ್ತಿಕ್ಕೋಕೆ ಬಳಸುವಂತ ಒಂದು ವ್ಯವಸ್ಥಿತ ಲಿಂಗ ಆಧಾರಿತ ಹಿಂಸೆ ಆಗಿದೆ. ನಾವೀವರೆಗೆ ಘಟನೆಗಳನ್ನ ತುಲನೆ ಮಾಡಿ ನೋಡಿದಾಗ ಈ ಮಾಟ ಮಾಡಿದಂಥ ಶಂಕೆಯಿಂದ ಪ್ರಾಣ ಕಳ್ಕೊಂಡವರು ಹೆಚ್ಚಾಗಿ ಮಹಿಳೆಯರೇ, ಅದರಲ್ಲೂ ದಲಿತ ಮಹಿಳೆಯರೇ ಅಧಿಕ. ಸೊ ಇತರೆ ಜಾತಿಯ ಮಹಿಳೆಯರು ಲಿಂಗ, ವರ್ಗದ ಆಧಾರದಲ್ಲಿ ಶೋಷಣೆಗೆ ಒಳಗಾದ್ರೆ ದಲಿತ ಮಹಿಳೆಯರು ಜಾತಿ, ವರ್ಗ, ಲಿಂಗ ಅನ್ನೋ 3 ಸ್ತರಗಳಲ್ಲಿ ಏಕಕಾಲಕ್ಕೆ ಶೋಷಣೆಗೆ ಒಳಗಾಗ್ತಾರೆ. ಬಹುತೇಕ ಪ್ರಕರಣಗಳಲ್ಲಿ ಮಹಿಳೆ ಲೈಂಗಿಕವಾಗಿ ಸಹಕರಿಸೋಕೆ ಒಪ್ಪದೇ ಇದ್ದಾಗ ಅಥವಾ ವಿರೋಧಿಸಿದಾಗ ಈ ಪುರುಷ ಪ್ರಧಾನ ವ್ಯವಸ್ಥೆ ಆಕೆಯ ವಿರುದ್ಧ ಮಾಟಗಾತಿ ಅನ್ನೋ ಹಣೆಪಟ್ಟಿಯನ್ನ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದೆ. ಇಂಥ ಆರೋಪಕ್ಕೆ ಒಳಗಾದಂಥ ಮಹಿಳೆಯರನ್ನ ಬೆತ್ತಲೆ ಮೆರವಣಿಗೆ ಮಾಡೋದು, ಅಮಾನವೀಯವಾಗಿ ಥಳಿಸೋದು, ಮಲ ತಿನ್ನಿಸೋದು, ಕೊನೆಗೆ ಜನಾಂಗೀಯ ಹತ್ಯೆ ಮಾಡೋದು ಹೆಚ್ಚಾಗಿ ಕಂಡುಬರ್ತಾ ಇದೆ. ಈ ಪಿತೃ ಪ್ರಧಾನ ವ್ಯವಸ್ಥೆ ಮಹಿಳೆಯರು ಆಸ್ತಿಯಲ್ಲಿ ಹಕ್ಕನ್ನು ಕೇಳಿದಾಗ ಅಥವಾ ಸ್ವತಂತ್ರವಾಗಿ ಬದುಕೋಕೆ ಪ್ರಯತ್ನಿಸಿದಾಗ ಅವರನ್ನ ಡಾಕಿನಿ ಅಥವಾ ಮಾಟಗಾತಿ ಅಂತ ಕರೆಯೋಕೆ ಶುರು ಮಾಡ್ತಾರೆ. ಈ ಮೂಲಕ ಸಮಾಜದಿಂದ ಹೊರಹಾಕುವ ಅಥವಾ ಕೊಲ್ಲುವ ಸಂಚನ್ನು ರೂಪಿಸ್ತಾರೆ. ಅದರಲ್ಲೂ ಮುಖ್ಯವಾಗಿ ಈ ಬ್ರಾಹ್ಮಣಶಾಹಿ ಪಿತೃ ಪ್ರಧಾನ ಮನಸ್ಥಿತಿಯ ಮೇಲ್ಜಾತಿಯವರು ಅಂತ ಕರೆಸ್ಕೊಂಡವರು ಪುರುಷ ಪ್ರಧಾನ ವ್ಯವಸ್ಥೆಯು ಕೆಳಜಾತಿಯ ಮಹಿಳೆಯರ ಮೇಲೆ ಅಧಿಕಾರ ಚಲಾಯಿಸೋಕೆ ಮಾಟಗಾತಿ ಅನ್ನೋ ಆರೋಪವನ್ನು ಬಳಸ್ಕೊಳ್ತಾ ಇದೆ ಅಂತ ಹೇಳುತ್ತೆ ಈ ಸಂಶೋಧನಾ ಪ್ರಬಂಧ. ಯುದ್ಧವಾಗ್ಲಿ, ಕೋಮು ಗಲಭೆಯಾಗ್ಲಿ ಅಥವಾ ಏನೇ ನಡೀಲಿ, ಅಲ್ಲಿ ಮೊದಲನೇದಾಗಿ ಬಲಿಯಾಗೋದು ಮಹಿಳೆಯರೇ. ಈ ದುಷ್ಕೃತ್ಯದಲ್ಲೂ ಸಹ ಪುರುಷರ ದೌರ್ಜನ್ಯಕ್ಕೆ ಬಳಲೋದು, ಇಡೀ ಸಮಾಜವನ್ನ ಪ್ರತಿನಿತ್ಯ ಎದುರಿಸ್ತಾ ದಿನದೂಡೋದು ಮಹಿಳೆಯರೇ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.